ಪ್ರತಿಷ್ಠಾಪನೆಗೆ ಏನೇನು ಹಾಕೋದು ಅಂತ ನೋಡೋಣ. ಒಂದು ತಮಗೆಯಲ್ಲಿ ಅರಿಶಿನ ಕುಂಕುಮ ನೀರಿನ ಬ್ರಷ್ನ ಇಟ್ಕೋಬೇಕಾಗತ್ತೆ. ತಮಗೆನ ನೀಟಾಗಿ ಎಲ್ಲ ತೊಳ್ಕೊಂಡು ಇಟ್ಕೋಬೇಕು. ಈಗ ಲಾವಂಚ ಬೇರು, ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸಲ ಸರ್ಚ್ ಮಾಡಿ. ಹಾಗೆ ಒಂದು ಅರಿಶಿನದ ಕೊಂಬು, 3 ಖರ್ಜೂರ ಹಾಕೊಳ್ಳಿ. ಒಣ ಖರ್ಜೂರನೇ ಹಾಕಬೇಕು, ಹಸಿ ಖರ್ಜೂರನೇ ಹಾಕಬೇಕು ಅಂತ ಏನಿಲ್ಲ, ನೀವು ಯಾವುದೇ ಥರ ಖರ್ಜೂರನ ಹಾಕೋಬೇಕು. ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಕೆಂಪು ಕಲ್ಸಕ್ರೆ, ಇದರ ಜೊತೆಗೆ ಒಂದು ಬೆಳ್ಳಿ ನಾಣ್ಯ, ಹಾಗೆ ಒಂದು ಕಾಯಿನು. ಇದಕ್ಕೆ ಕೆಲವರು ಗಂಜಲನೂ ಕೂಡ ಹಾಕ್ತಾರೆ, ಹಾಗೆ ಒಂದು ಗಂಗಾಜಲನೂ ಕೂಡ ಹಾಕ್ತಾರೆ. ನಾರ್ಮಲಿ ಒಂದು ಕಾಯಿನ್ ಹಾಕಿ, ಹಾಗೆ 3 ಗೋಡಂಬಿ, 3 ಹಾಕಬೇಕು ಅಂತೇನಿಲ್ಲ, ನಿಮ್ಮ ಅನುಷ್ಠಾನ 5 ಹಾಕ್ಬೋದು. ಅದೇ ತುಂಬ ಪ್ರಮುಖವಾಗಿ 5 ಅಥವಾ 3 ಹಾಕ್ತಾರೆ. ಒಂದು ಬಟ್ಲಡಿಕೆ, ಇದನ್ನು ಒಂದು ಮಾತ್ರ ಹಾಕಬೇಕಾಗತ್ತೆ. ಇದು ಲಕ್ಷ್ಮೀ ಕವಡೆ, ಇದು ಎಲ್ಲ ಗಂಡಿಗೆ ಅಂಗಡಿಲೂ ಸಿಗುತ್ತೆ. ಒಂದು 10 ರೂಪಾಯಿ ಆಗಿ ತೊಗೊತಾರೆ. ಯೂಶಲಿ ಇದಕ್ಕೆ ರೇಟೇ ಇರಲ್ಲ, ಬಟ್ ಹಬ್ಬಕ್ಕೆ ರೇಟ್ ಮಾಡ್ತಾರೆ. ಇದು ಗೋಮತಿ ಚಕ್ರ ಅಂತ ಕರೀತಾರೆ. ಇದು ತುಂಬ ಶ್ರೇಷ್ಠವಾಗಿರೋದು ಗೋಮತಿ ಚಕ್ರ. ಹಾಗೆ ಗುಲಗಂಜಿ, ಇವೆರಡೂ ಮಾತ್ರ ತುಂಬ ಶ್ರೇಷ್ಠವಾಗಿರೋದು. 3 ಬಾದಾಮಿ ಹಾಕೋತಾ ಇದ್ದೀನಿ, 3 ಕಮಲಾಕ್ಷಿ ಬೀಜ ಹಾಕೋತಿದ್ದೀನಿ. ನೀವು 5 ಹಾಕೋಬಹುದು, ಏನಾಗಲ್ಲ. 3 ಏಲಕ್ಕಿ ಹಾಕೋತಾ ಇದ್ದೀನಿ, 3 ಲವಂಗ, ಹಾಗೆ 3 ಒಣ ದ್ರಾಕ್ಷಿ ಹಾಕೋಬೇಕಾಗತ್ತೆ. ಇದ್ರ ಜೊತೆಗೆ 3 ಗುಲಗಂಜಿ.